ಅಲ್ಲ, ಸ್ವಾಗತ ಸುಸ್ವಾಗತ ಪವಿತ್ರ ಬಂಧನ ದರ್ಗಾಹಿಗೆ. ಇಲ್ಲಿ ತಿಲಕ್ ಪಾಪ ಎಷ್ಟು ಪ್ರಯತ್ನ ಪಡ್ತಾನೆ ಪವಿತ್ರ ಬಗ್ಗೆ ಹೇಳಕ್ಕೆ ಅಂತ ಹೇಳಿ ದೇವ್ಗೆ ಕೂರ್ಸ್ಕೊಂಡಿರ್ತಾನೆ. ಅಣ್ಣ, ನಿಮ್ ಜೊತೆ ನನ್ನ ಹುಡುಗಿ ವಿಚಾರ ಮಾತಾಡ್ಬೇಕಣ್ಣ, ಕೂತ್ಕೊ ಅಂತ ಹೇಳಿ ಜ್ಯೂಸ್ ಎಲ್ಲ ತಂದ್ಬಿಟ್ಟು ಕೂರ್ಸ್ಕೊಂಡಿರ್ತಾನೆ, ಮಿಲ್ಕ್ ಶೇಕ್ ಕೊಟ್ಟು. ಆಯ್ತು ಹೇಳು ಅಣ್ಣ, ನನ್ನ ಹುಡುಗಿ ಬಹಳ ಒಳ್ಳೆಯವಳು, ಆದ್ರೆ ನಾನು ದೇಶ್ಮುಖ್ ಕಂಪ್ನಿ ಓನರ್ ಅಂತ ಹೇಳಿ ಗೊತ್ತಿಲ್ಲ ಅಣ್ಣ. ನಾನು ಇದೇ ಅಮ್ಮಾಸ್ ಕಂಪ್ನಿ ಎಲ್ಲವೂ ಕೂಡ ಇದೆ, ನಮ್ಗೇನು ಶ್ರೀಮಂತಿಕೆ ಇದೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಹೇಳ್ತಾನೆ ದೇವು, ಯಾಕೋ ಎಮ್ಮೆಯಿಂದ ಹೇಳ್ಕೋಬೇಕಲ್ವೇನೋ ದೇಶ್ಮುಖ್ ಫ್ಯಾಮಿಲಿ ಅವರು ಅಂತೇಳಿ, ಅದೇ ಬಚ್ಚಿಟ್ಟಿದ್ಯಾ? ಆಗಲ್ಲ ಅಣ್ಣ, ಎಲ್ಲ ಹುಡುಗಿರು ಕೂಡ ನನ್ನ ಹಿಂದೆ ಬಿದ್ರು. ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನ್ನ ಆಸ್ತಿ, ಪ್ರತಿಯೊಂದು ಕೂಡ ನನ್ನ ಮನೆ ಶ್ರೀಮಂತಿಕೆ ನೋಡ್ ನಾ ಹುಡುಗಿರು ನನ್ನ ಹಿಂದೆ ಬಿದ್ರು. ಆದ್ರೆ ಈ ನನ್ನ ಹುಡುಗಿ ಮಾತ್ರ ನನ್ನ ಗುಣ ನೋಡಿ ನನ್ನ ಹಿಂದೆ ಬಿದ್ದಿದ್ದಾಳಣ್ಣ. ಅವಳಿಗೆ ಶ್ರೀಮಂತಿಕೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ. ನಾನು ಇವತ್ತಿಗೂ ಬಡವ ಅಂತಾನೆ ತಿಳ್ಕೊಂಡಿದ್ದಾಳಣ್ಣ. ಅಷ್ಟು ಅಗಾಧವಾಗಿ ಪ್ರೀತಿಸ್ತಾಳೆ ನನ್ನ ಅಂತ ಹೇಳಿದ್ರೆ, ಹಂಗಂತಿದ್ದಾಗೇನೆ ದೇವು, ಗ್ರೇಟ್ ಬಿಡೋ, ಹಂಗದೆ ತುಂಬಾನೇ ಒಳ್ಳೆ ಹುಡುಗಿ. ಹಾಗಾದ್ರೆ ಅಷ್ಟರಲ್ಲಿ ಕಾರ್ ಡ್ರೈವರ್ ಬರ್ತಾರೆ. ಸರ್ 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 ಅಂತ ಬಿಡ್ಬರ್ತಾರೆ. ಏನ್ರಿ ಸರ್, ಕಾರ್ ರೆಡಿ ಇದೆ ಬನ್ನಿ ಸರ್. ಆಯ್ತು, ಬರ್ತೀನಿ, ಸಾಯಂಕಾಲ ಇಬ್ರು ಕೂತ್ಕೊಂಡು ಮಾತಾಡೋಣ ಆಯ್ತಾ? ಈಗ ಲೇಟ್ ಆಗುತ್ತೆ, ಆಫೀಸ್ ಕೆಲಸ ಇದೆ, ತುಂಬಾ ಕೆಲಸ ಪೆಂಡಿಂಗ್ ಇದೆ. ಹಣ ಹಣ ಅಂತ ಕೂಗ್ಕೋತಾರೆ. ಇಲ್ಲಿ ಅಮ್ಮಾಸ್ ಕಂಪ್ನಿ ಮುಂದೆ ದೊಡ್ಡ ಗಲಾಟೆನೇ ಆಗುತ್ತೆ. ಅವಳ ಪಾಪ, ಅವಳ ಪವಿತ್ರ ಯಾವುದೇ ಮೀಡಿಯಾದವ್ರನ್ನಾಗ್ಲಿ ಪೊಲೀಸ್ನವ್ರನ್ನಾಗ್ಲಿ ಅವಳು ಕರ್ಸೋಕ್ ಹೇಳಿರೋದೇ ಇಲ್ಲ. ಇಲ್ಲಿ ಏನು ತನಿಷಾ ಖುಷಿಯೋ ಖುಷಿ, ಯಾಕೆಂದ್ರೆ ಇವಳು ತಿಲಕ್ ಕೂಡ ಫೋನ್ ಮಾಡಿ ಹೇಳ್ತಾಳೆ, ಸರ್ ಕಂಪ್ನಿ ಮುಂದೆ ದೊಡ್ಡ ಗಲಾಟೆ ನಡೀತಾ ಇದೆ, ಜೊತೆಗೆ ಏನ್ ಗೊತ್ತಾ, ಅದ್ ಯಾರೋ ಹಳ್ಳಿ ಹುಡುಗಿ ಅಂತೆ, ಚೆನ್ನಾಗಿ ಇಳಿಸ್ತಾ ಇದ್ದಾಳೆ ಅಂತ ಹೇಳಿ ತಿಲಕ್ಕನ್ ಜೊತೆ ಖುಷಿ ವಿಚಾರ ಹಂಚ್ಕೊತ. ಹೌದಾ, ಮಾಡ್ಬೇಕು ಬಸ್, ಸರಿಯಾಗಿ ಮಾಡ್ಬೇಕು ಅವಳು ನಮ್ರತಾಗೆ ಅಂತ ಹೇಳಿ. ಈ ನಮ್ರತಾಗೆ ಏನು ಜಂಗಾವಳಿ ಹುಡುಗೋಗಿದೆ, ಏನಪ್ಪಾ ಮಾಡೋದು, ಹಿಂಗ್ ಗಲಾಟೆ ನಡೀತಾ ಇರೋದು ಅಂತೂ ಕೂಡ ಗೊತ್ತಿಲ್ಲ ಅವಳಿಗೆ. ಅವ್ಳ ಫೋಟೋ ಹಿಡ್ಕೊಂಡು, ರಾಧಿಕನ್ ಫೋಟೋ ಇಟ್ಕೊಂಡು, ನೋಡು ನಿನ್ನ ಬದಲಿಗೆ ನಿನ್ನ ಮಗನ್ನ ಮದ್ವೆ ಆಗಿ ಇದೇ ಕಂಪ್ನಿ ಓನರ್ ಆಗಿ ಬಂದು ಕಾಲ್ ಮೇಲೆ ಕಾಲ್ ಹಾಕತ್ಕೊಂಡು ಕೂತ್ಕೋತೀನಿ, ನೋಡ್ತಾ ಇರು ಅಂತ ಹೇಳಿ. ಮನೆಯಲ್ಲಿ ತಿಲಕ್ ಫೋನ್ ಮಾಡ್ಬಿಟ್ಟು ಅಲ್ಲಿ ಗೋಕೆ ಅಂತ ಹೇಳಿ ಕಂಪ್ನಿಗೆ ಓಡಾಡ್ತಾ ಇರ್ತಾನೆ. ಅಮ್ಮ ಅಮ್ಮ ನಾನು ಹೋಗ್ ಬರ್ತೀನಮ್ಮ. ಅದಕ್ಕೆ ಗಂಡ ಇದ್ದವನು, ಬಿಡು ಹೋಗ್ಲಿ, ಜವಾಬ್ದಾರಿ ತಗೋತಾನಂತೆ, ಹೋಗ್ಲಿ ಬಿಡು, ಯಾಕಂಗ್ ಆಡ್ತೀಯಾ ಅಂದಾಗ, ಪ್ಲೀಸ್ ಪ್ಲೀಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ, ಬಾಯ್ ಬಾಯ್ ಅಂತ ಓಡೋಗ್ತಾನೆ. ಹಾಗಂತಿದ್ದಾಗೇನೆ ಇಲ್ಲಿ ರಾಧಿಕಾ ಗಂಡನ್ನ ಈ ತರ ಬೇಜವಾಬ್ದಾರಿಯಿಂದ ನಿರ್ಲಕ್ಷ್ಯ ಮಾಡಿ ಕೆಟ್ಟ ದಾರಿ ಹಿಡಿದಂತ ನಿಮ್ಮನ್ನ, ನಿಮ್ ತರ ನನ್ನ ಮಕ್ಕಳೋಕೆ ನಾನ್ ಬಿಡೋದಿಲ್ಲ, ಅದಿಷ್ಟನೂ ಇಲ್ಲ ನನಗೆ. ಇನ್ನೊಂದ್ಸಾರಿ ನನ್ನ ಮಕ್ಕಳ ವಿಚಾರಕ್ಕೆ ಇಂಟರ್ಫಿಯರ್ ಆಗ್ಬೇಡಿ ಅಂತೇಳಿ ಕಡಕ್ ಆಗಿ ಹೇಳ್ತಾಳೆ. ಪಾಪ ಗಂಡನಿಗೆ ಬಹಳ ನೋವಾಗತ್ತೆ. ಇಲ್ಲಿ ಗಲಾಟೆ ನಡೀತಾ ಇದ್ರೆ ಆನಂತರ ನಮ್ರತನ್ಗೆ ಹೋಗಿ ಹೇಳೋವರೆಗೂ, ತನಿಷಾ ಹೋಗಿ ಹೇಳೋವರೆಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಮೀಡಿಯಾದವ್ರು ನೋಡ್ಬಿಟ್ಟು, ಪವಿತ್ರ ಇದು ಯಾಕೆ ಕರ್ಸಿದ್ರಿ ಮೀಡಿಯಾವ್ರನ್ನ, ಸುಮ್ಮಿರಿ ಮೇಡಮ್, ನಿಮ್ ಹಿಂದೆ ನಾವಿದೀವಿ, ಎದುರುಬೇಡಿ, ಬರ್ಬೇಕು ಸುಮ್ಮಿರಿ ಮೀಡಿಯಾದವರು, ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ಹಳ್ಳಿಯವ್ರು ಬೇಡ ಅಂತಾರೆ, ನಾವು ಬೆಳೆಯೋ ಇದೆಲ್ಲ ದವಸ ಧಾನ್ಯ ಎಲ್ಲವೂ ಕೂಡ ರೈತರು ಬೆಳೆಯುವಂತ ಬೆಳೆ ಬೇಕು ಇವ್ರಿಗೆ, ಆದ್ರೆ ರೈತರು ಮಕ್ಕಳು ಬೇಡವಾ ಇವ್ರ ಕಂಪ್ನಿಗಳಿಗೆ? ನೋಡಿ ಹೆಂಗಿದ್ದಾರೆ. ಪವಿತ್ರನು ಕೂಡ ಮಾತಾಡಿ ಬಗೆಹರಿಸಂಡ್ರಪ್ಪ, ಬೇಡ ಈ ಮೀಡಿಯಾ ಮತ್ತೆ ಪೊಲೀಸ್ನವ್ರು ಇಲ್ಲ, ಸುಮ್ಮನೆ ಮೇಡಮ್ ಎದುರುಬೇಡಿ. ಆಮೇಲೆ ಹುಡುಗಿನೂ ಅಂತಾಳಲ್ಲ, ಗಲಾಟೆನೇ ಕೂತಿದ್ದವಳು ಮುಷ್ಕರದಲ್ಲಿ, ನಾವು ನಿಮ್ಮಿಂದಿದೀವಿ ಅಂತ ಹೇಳಿ, ಧಿಕ್ಕಾರ ಧಿಕ್ಕಾರ ಅಂತ ಕೂಗಿ, ಮೇಡಮ್ ನಾವು ಹಿಂದೆ ಇದೀವಿ ಅಂತ ಹೇಳಿ ಕೂಗಿಸ್ತಾರೆ. ಅವಳ ಜೊತೆ ಕೂಗ್ತಾ ಇರ್ತಾಳೆ. ಅಷ್ಟರಲ್ಲಿ ಪೊಲೀಸ್ ಜೀಪ್ ನೋಡಿ, ಪೊಲೀಸು ಬಂತು ಅಂದ್ರೆ ಇಬ್ರು ಕೂಡ, ಪವಿತ್ರ ಮಾವನು ಕೂಡ ಬಂದಿರ್ತಾನೆ. ಮಾವ ಮತ್ತೆ ಅವನ ಫ್ರೆಂಡ್ ಮಾತಾಡ್ತಾ ಇರ್ತಾರೆ. ಯಾರೋ ಕಾರಣ ಇಷ್ಟು ದೊಡ್ಡ ಕಂಪ್ನಿ ವಿರುದ್ಧ ಗಲಾಟೆ ಮಾಡ್ತಾ ಇದ್ರು, ಯಾರೋ ಗಂಡದೇ ಇರೋರೇ ಇರ್ಬೇಕು ಅಂತ ಹೇಳಂತಾನೆ ಇನ್ನೊಬ್ಬ. ಹಾಗಂದಾಗ ಅವ್ರ ಮಾವ ಇದ್ದವನು, ಗಂಡದೇ ಇದೆ ಬಿಡಪ್ಪ, ಮಾಡ್ಬೇಕು, ನ್ಯಾಯಕ್ಕೆ ಧರ್ಮಕ್ಕೆ ಅದು ಕೇಳಿದ್ರೆ ನ್ಯಾಯನೇನ್ ತಪ್ಪಿಲ್ಲ ಅಂತ ಅಂತಾನೆ. ಅಷ್ಟರಲ್ಲಿ ಪವಿತ್ರ ಇಂಥವ್ರು ನೋಡ್ತಾಳೆ. ನೋಡಿದ ತಕ್ಷಣ, ನಮ್ಮನೆ ಪವಿತ್ರ ನಮ್ಗಿದಾಳಲ್ಲ ಅಂತೇಳಿ ಅವನಿಗೆ ಬಹಳ ಬೇಸರ ಆಗುತ್ತೆ. ದೇವ್ ಬರ್ತಾ ಇರ್ತಾನೆ ಕಾರ್ನಲ್ಲಿ. ಬರ್ಬೇಕಾದ್ರೆ ಅಷ್ಟೊತ್ತಿಗೆ PA ಮೆಸೇಜ್ ಕಳಿಸ್ತಾರೆ, ಸರ್ ನೋಡಿ, ನಿಮ್ಮ ಅಮ್ಮನವ್ರ ಜೊತೆ ಅಂದ್ರೆ ಮೇಡಮ್ನವ್ರ ಜೊತೆ ಗಲಾಟೆ ಮಾಡೋರ್ಗೆ ಅವಮಾನ ಮಾಡಿದ ಹುಡುಗಿನ ವಾಟ್ಸಪ್ ಮಾಡಿದೀನಿ ನೋಡಿರ್ತಾರೆ. ನೋಡ್ಬಿಟ್ಟು, ಈ ಹುಡುಗಿನ ಒಡವೆ ತಂದ್ಕೊಟ್ಟು ಹುಡುಗಿ ಅಲ್ವಾ ಇವಳು ಅಂತ ಅನ್ಕೊಂಡ್ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಮುಷ್ಕರ ನಡೆಯೋದು ಕೂಡ ನೋಡ್ತಾನೆ. ಅಲ್ಲೇ ಕಾರ್ ನಿಲ್ಲಿಸ್ತಾನೆ. ಕಾರ್ ನಿಲ್ಲಿಸಿ ಇಳಿತಾ ಇರ್ತಾನೆ. ಈ ಹುಡುಗಿ ಅಲ್ವಾ ಅಂತ ನೋಡ್ತಾ ಇರ್ತಾನೆ. ಇಲ್ಲಿ ಬಂದು ತನಿಷಾನು ಕೂಡ ನಮ್ರತನ್ಗೆ ಹೇಳಿರ್ತಾಳೆ, ಗಲಾಟೆ ನಡೀತಾ ಇದೆ ಮೇಡಮ್ ನೋಡಿ ಅಂತ ಹೇಳಿ. ಅವಳು ಈಚೆಗೆ ಬರ್ತಾಳೆ. ದೇವು ಕೂಡ ಇವಳ ಹತ್ರ ಬರ್ತಾರೆ. ಇವಳ ಹತ್ರ ಹೋಗ್ಬಿಟ್ರೆ ಕೆಲಸ ಕೆಡ್ತದೆ ಅಂತ ಹೇಳಿ ಬರ್ತಾಳೆ. ಮಾತಾಡ್ತಾ ಇರ್ತಾನೆ,
ಎಷ್ಟು ಧೈರ್ಯ ನಿನ್ಗೆ ನಮ್ಮಮ್ಮನ ಮರ್ಯಾದೆ ಕಳಿಯೋಕೆ, ನಮ್ಮಮ್ಮನಿಗೆ ಅವಮಾನ ಮಾಡ್ತೀಯ ಅಂತ ಅಂದಾಗ ಅದಕ್ಕೆ ಪವಿತ್ರ ಇದ್ದವಳು ಎಲ್ಲ ವಿಷಯನೂ ಹೇಳ್ತಾ ಇರ್ತಾರೆ. ಇಲ್ಲ, ಬಿಸಿಲಲ್ಲಿ ಬಸ್ರಿ ಮತ್ತೆ ಸಾಮಾನ್ಯರೆಲ್ಲ ನಿಂತಿದ್ರು, ಇವ್ರಿಗಿಂತ ಮೊದಲು ದರ್ಶನ ನಮ್ಗೆ ಆಗ್ಬೇಕು ಅಂತೇಳಿ ಹೋಗ್ತಾ ಇದ್ರು, ಅದನ್ನ ತಡೆದು ನಾವು ದರ್ಶನ ಮಾಡ್ದೆ ಅಷ್ಟೇ ಅಂತೇಳಿ ಹೇಳ್ತಾ ಇರ್ತಾಳೆ. ಅಷ್ಟೇ ಇದನ್ನ ಕೇಳಿಸ್ಕೊಬಿಟ್ಟು ನಮ್ರತ ನೋಡ್ದ ದೇವ್ ದ್ವೇಷ ಇವಳಿಗೆ ಹಿಂದಿನ ದಿನ ನಡೆದಿರೋ ಘಟನೆನ ಮನ್ಸಲ್ಲಿ ಇಟ್ಕೊಂಡು ದ್ವೇಷಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾಳೆ. ಏನೇ ನಮ್ಮ ಅತ್ತೆ ಮೇಲೆ ಅಷ್ಟೊಂದು ದ್ವೇಷ ನಿನಗೆ? ಅದಕ್ಕೆ ಪವಿತ್ರ ಅಂತ ನನಗೆ ದ್ವೇಷ ಅವ್ರ ಮೇಲೆ ಅಂತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮನೂ ಕೂಡ ಬರ್ತಾ ಇರ್ತಾಳೆ. ಬರ್ತಿದ್ದಾಗೇನೆ ಇವಳು ಒಂದು ಉರಿಯೋ ಬೆಂಕಿಗೆ ತುಪ್ಪ ಸೋದ್ ಬಿಡ್ತಾಳಲ್ಲ, ಇಂದು ಮುಂದೆ ನೋಡೋದೇ ಇಲ್ಲ ದೇವು. ಗೆಟ್ ಔಟ್, ಇಲ್ಲಿಂದ ನೀನು ಒಂದು ಕ್ಷಣನೂ ಕೂಡ ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ನನಗೆ ಮುಖ ತೋರಿಸ್ಬೇಡ, ಹೋಗ್ತಾ ಇರಿ ಕಂಪ್ನಿಯಿಂದ, ಗೆಟ್ ಔಟ್ ಅಂತ ಅಂತಾನೆ. ಆ ಗೆಟ್ ಔಟ್ ಅಂತಿದ್ದಾಗೇನೆ ಅವಳು ಪಾಪ ಅವಳು ಏನು ಮಾತಾಡಕ್ಕೆ ಆಗೋದಿಲ್ಲ, ಅವಳು ಆ ರೀತಿ ಮೌನವಾಗಿ ನಿಂತ್ಕೋತಾಳೆ. ಅದೇ ಸಮಯಕ್ಕೆ ರಾಧಿಕಾನು ಕೂಡ ಬಂದ್ಬಿಡ್ತಾಳೆ. ಆ ರಾಧಿಕಾ ಬಂದಿದ್ ನೋಡಿ ದೇವ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ನೋಡ್ತಾನೆ, ಆ ರಾಧಿಕಾ ಬಂದ ತಕ್ಷಣ ಇವನು ಅವಳಿಗೆ ವಾರ್ನ್ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅವಳು ಬಂದು, ರಾಧಿಕಾ ನಿನ್ನೆ ನೀನು ದೇವಸ್ಥಾನದಲ್ಲಿ ನನಗೆ ಅವಮಾನ ಮಾಡಿದೆ, ಅದು ಸಾಲದು ಅಂತ ಇವತ್ತು ನನ್ನ ಕಂಪ್ನಿ ವಿರುದ್ಧನೇ ಮುಷ್ಕರ ಮಾಡ್ತಾ ನನ್ನ ಕಂಪ್ನಿ ರೆಪ್ಯುಟೇಷನ್ ಹಾಳು ಮಾಡಕ್ ನಿಂತಿದೀಯ, ಇಷ್ಟು ಧೈರ್ಯ ನಿನಗೆ ಅಂತ ಹೇಳಿ. ಜೊತೆಗೆ ಅಮ್ಮ ಮಗ ಅವಳು ಬೇರೆ, ಅವಳಿಂದಾನೇ ಎಲ್ಲ ಆಗಿದ್ದು. ಪಾಪ ಇವಳು ಹೇಳೋಕೆ ಅವಕಾಶ ಕೂತಿಯವು ಹೇಳೋದಿಲ್ಲ, ಎಲ್ಲ ಬೆಂಬ ಕೊಡ್ತೀವಿ ಅಂತಿದ್ದಾವ ಅವು ಕೂಡ ಹೇಳೋದಿಲ್ಲ. ಹಂಗಾಗ್ಬಿಡ್ತದೆ ಪಾಪ ಪವಿತ್ರ ಸ್ಥಿತಿ. ಇಲ್ಲಿ ಮಾವ ಒಂದ್ ಕಡೆ ಬಾ ಮನೆಗೆ ನೀನ್ ವಿಚಾರಿಸ್ಕತೀನಿ ಅಂತ ಅವನ್ ಬೇರೆ ಆವಾಜ್ ಹಾಕಿರ್ತಾನೆ. ಪಾಪ ಅವಳಂತುವೆ ಅದೇನೋ ಬಾಂಡ್ಲಿಯಿಂದ ಬೆಂಕಿಗೆ ಅಂತ ಹೇಳ್ತಾರಲ್ಲ, ಹಂಗ್ ಬಿದ್ದಂತ ಸ್ಥಿತಿ ಅವಳದಾಗ್ಬಿಟ್ಟಿದೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಪವಿತ್ರ ಬಂಧನ ಬಹಳ ತಡವಾಗಿ ಬರ್ತಿದೆ ಟಿವಿನಲ್ಲಿ, ಆದ್ರೂ ಕೂಡ ತುಂಬಾ ಚೆನ್ನಾಗಿದೆ ಇದು ಧಾರಾವಾಹಿಯ ಕತೆ. ಬಡ ಹೆಣ್ಮಗಳೊಬ್ಬಳ ಜೀವನದ ಹೋರಾಟ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತಿದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.